ಒಂದು. ಗೋದಾವರಿ ನದಿ ಯಾವ ಕೊಲ್ಲಿಗೆ ಸೇರುತ್ತದೆ? ಎ. ಬಂಗಾಳ ಕೊಲ್ಲಿ, ಬಿ. ಅರಬ್ಬಿ ಸಮುದ್ರ, ಸಿ. ಪರ್ಷಿಯನ್ ಕೊಲ್ಲಿ, ಡಿ. ಕೆಂಪು ಸಮುದ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಂಗಾಳ ಕೊಲ್ಲಿ. ಮುಂದಿನ ಪ್ರಶ್ನೆ 2. ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಎ. NH-27, ಬಿ. NH-44, ಸಿ. NH-48, ಡಿ. NH-66. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ NH-44. ನಿಮ್ಮ ಮುಂದಿನ ಪ್ರಶ್ನೆ 3. ಲಕ್ಷದ್ವೀಪ ಯಾವ ಸಮುದ್ರದಲ್ಲಿದೆ? ಎ. ಬಂಗಾಳ ಕೊಲ್ಲಿ, ಬಿ. ಅರಬ್ಬಿ ಸಮುದ್ರ, ಸಿ. ಕೆಂಪು ಸಮುದ್ರ, ಡಿ. ಕಪ್ಪು ಸಮುದ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬಿ ಸಮುದ್ರ. ನಿಮ್ಮ ಮುಂದಿನ ಪ್ರಶ್ನೆ 4. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವ ಕೊಲ್ಲಿಯಲ್ಲಿವೆ? ಎ. ಬಂಗಾಳ ಕೊಲ್ಲಿ, ಬಿ. ಅರಬ್ಬಿ ಸಮುದ್ರ, ಸಿ. ಪರ್ಷಿಯನ್ ಕೊಲ್ಲಿ, ಡಿ. ಮೆಕ್ಸಿಕೋ ಕೊಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಂಗಾಳ ಕೊಲ್ಲಿ. ನಿಮ್ಮ ಮುಂದಿನ ಪ್ರಶ್ನೆ 5. ಸಿಯಾಚಿನ್ ಹಿಮನದಿ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಎ. ಜಮ್ಮು ಮತ್ತು ಕಾಶ್ಮೀರ, ಬಿ. ಲಡಾಖ್, ಸಿ. ದೆಹಲಿ, ಡಿ. ಚಂಡೀಗಢ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಲಡಾಖ್. ಮುಂದಿನ ಪ್ರಶ್ನೆ 6. ಭಾರತದ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಎ. ದಿಯು, ಬಿ. ಮಜುಲಿ, ಸಿ. ದಮನ್, ಡಿ. ಶ್ರೀಹರಿಕೋಟಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಜುಲಿ. ನಿಮ್ಮ ಮುಂದಿನ ಪ್ರಶ್ನೆ 7. ಮಜುಲಿ ದ್ವೀಪ ಯಾವ ರಾಜ್ಯದಲ್ಲಿದೆ? ಎ. ಅಸ್ಸಾಂ, ಬಿ. ಬಿಹಾರ, ಸಿ. ಒಡಿಶಾ, ಡಿ. ಪಶ್ಚಿಮ ಬಂಗಾಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ನಿಮ್ಮ ಮುಂದಿನ ಪ್ರಶ್ನೆ 8. ಭಾರತದ ಅತಿ ದೊಡ್ಡ ಡೆಲ್ಟಾ ಯಾವುದು? ಎ. ಕೃಷ್ಣಾ ಡೆಲ್ಟಾ, ಬಿ. ಗೋದಾವರಿ ಡೆಲ್ಟಾ, ಸಿ. ಸುಂದರ್ಬನ್ ಡೆಲ್ಟಾ, ಡಿ. ಕಾವೇರಿ ಡೆಲ್ಟಾ. ನಿಮ್ಮ ಸರಿಯಾದ ಉತ್ತರ ಸಿ. ಸುಂದರ್ಬನ್ ಡೆಲ್ಟಾ. ನಿಮ್ಮ ಮುಂದಿನ ಪ್ರಶ್ನೆ 9. ಸುಂದರ್ಬನ್ ಯಾವ ರಾಜ್ಯದಲ್ಲಿದೆ? ಎ. ಒಡಿಶಾ, ಬಿ. ಪಶ್ಚಿಮ ಬಂಗಾಳ, ಸಿ. ಅಸ್ಸಾಂ, ಡಿ. ಬಿಹಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ 10. ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಮುಖ್ಯವಾಗಿ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ? ಎ. ಅಸ್ಸಾಂ, ಬಿ. ಗುಜರಾತ್, ಸಿ. ರಾಜಸ್ಥಾನ, ಡಿ. ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ನಿಮ್ಮ ಮುಂದಿನ ಪ್ರಶ್ನೆ 11. ವೂಲರ್ ಸರೋವರ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಎ. ಲಡಾಖ್, ಬಿ. ಜಮ್ಮು ಮತ್ತು ಕಾಶ್ಮೀರ, ಸಿ. ದೆಹಲಿ, ಡಿ. ಚಂಡೀಗಢ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ. ನಿಮ್ಮ ಮುಂದಿನ ಪ್ರಶ್ನೆ 12. ಭಾರತದ ಅತಿ ಉದ್ದದ ಕರಾವಳಿ ಹೊಂದಿರುವ ರಾಜ್ಯ ಯಾವುದು? ಎ. ಕರ್ನಾಟಕ, ಬಿ. ತಮಿಳುನಾಡು, ಸಿ. ಗುಜರಾತ್, ಡಿ. ಮಹಾರಾಷ್ಟ್ರ. ನಿಮ್ಮ ಸರಿಯಾದ ಉತ್ತರ ಸಿ. ಗುಜರಾತ್. ಮುಂದಿನ ಪ್ರಶ್ನೆ 13. ಭಾರತದ ದಕ್ಷಿಣದ ತುದಿ ಯಾವುದು? ಎ. ಕನ್ಯಾಕುಮಾರಿ, ಬಿ. ಇಂದಿರಾ ಪಾಯಿಂಟ್, ಸಿ. ರಾಮೇಶ್ವರಂ, ಡಿ. ಕೊಚ್ಚಿ. ನಿಮ್ಮ ಸರಿಯಾದ ಉತ್ತರ ಬಿ. ಇಂದಿರಾ ಪಾಯಿಂಟ್. 14. ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಎ. ಲಿಟಲ್ ಅಂಡಮಾನ್, ಬಿ. ಗ್ರೇಟ್ ನಿಕೋಬಾರ್, ಸಿ. ಮಜುಲಿ, ಡಿ. ಲಕ್ಷದ್ವೀಪ. ನಿಮ್ಮ ಸರಿಯಾದ ಉತ್ತರ ಬಿ. ಗ್ರೇಟ್ ನಿಕೋಬಾರ್. ನಿಮ್ಮ ಕೊನೆಯ ಪ್ರಶ್ನೆ
15. ಭಾರತದ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ಕಂಡುಬರುವ ಪರ್ವತ ಶ್ರೇಣಿ ಯಾವುದು? ಎ. ಅರಾವಳಿ, ಬಿ. ಪಶ್ಚಿಮ ಘಟ್ಟ, ಸಿ. ಹಿಮಾಲಯ, ಡಿ. ಸಾತ್ಪುರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಲಯ. ಇದೇ ತರ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.